All right. Good morning, my dear students. This is your CMK sir, and the continuation of royalty account. Under that first part, without minimum rent account, my dears, without minimum rent account. Under that, last class, we were discussing about the years some disturbance, my dears. That's why once again I am muting you. Muting you. All right. Okay, my dears, last problem here. Mr. Raghuveer enter into royalty agreement with a landlord of Mr. Narayan. Other details given below, my dears. Other details given below. Other details given below. ಇನ್ನು ಬರ್ತಾನೆ ಇದಾರೆ ಹೋಗಿ ರುಚಿತಾ, ಚಂದನ್ ಕೆ, ಚೈತ್ರ ಎ, ವಿನೋದ್ ರಾಜ್ ಈಗ ಬರ್ತಾ ಇದಾರೆ ಕ್ಲಾಸ್ಗೆ. ರೈಟ್ ಮೈ ಡಿಯರ್ಸ್. ಇಯರ್ 2011, 12, 13, 14, 15, 16. Output 7,000, 9,000, 12,000, 10,000, 15,000, 18,000. Minimum rent 10,000, 20,000, 25,000, 28,000, 35,000, 40,000. Royalty 8,000, 19,000, 18,000, 28,000, 36,000, 48,000, my dears. Nenne kotro problem, my dears. Right to recap short workings next 3 years. Prepare necessary ledger accounts. New madidira, homework al new madidira, and pass journal entries. ಈಗ ನಾನು journal entries ಮಾಡ್ತೀನಿ. ಇಷ್ಟು ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಇದೆ. ಬೇಗ ಸ್ವಲ್ಪ ಟೇಬಲ್ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಯಾರಾದ್ರೂ ಒಬ್ರು ಆಡಿಯೋ ತಗೊಳ್ಳಿ, ಸಾಕು, ಡಿಸ್ಟರ್ಬ್ ಆಗುತ್ತೆ. ಯಾರಾದ್ರೂ ಒಬ್ರು ಆಡಿಯೋ ತಗೊಳ್ಳಿ. ಅಭಿಶ್ರೀ ತಗೊಳ್ರಿ ಆಡಿಯೋ. ಅಭಿಶ್ರೀ, ರೈಟ್. ದಿವ್ಯಾ ವಿ ಆಡಿಯೋ ತಗೊಳ್ಳಿ. ರೈಟ್. ದಿವ್ಯಾ, ನೀವು ಆಚೆ ಇದ್ದೀರಾ ಅನ್ಸುತ್ತೆ. ಗಾಳಿ ಎಲ್ಲ ಫುಲ್ ಡಿಸ್ಟರ್ಬ್ ಆಗ್ತಿದೆ. ಆಚೆ ಇದ್ದೀರಾ, ಒಳಗಡೆ ಹೋಗಿ. ನೋಡ್ಕೊಳ್ಳಿ ಮೈ ಡಿಯರ್ಸ್. ಔಟ್ಪುಟ್ ಅವರೇ ಕೊಟ್ಟಿದ್ದಾರೆ, ರಾಯಲ್ಟಿನೂ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಮೈ ಡಿಯರ್ಸ್, ಮಿನಿಮಮ್ ರೆಂಟ್ 10,000, ರಾಯಲ್ಟಿ 8,000 ಇದೆ. ಆಲ್ರೆಡಿ ನೀವು ಟೇಬಲ್ ಸಾಲ್ವ್ ಮಾಡಿದೀರಾ. ನನಗೆ ಟೇಬಲ್ ಬೇಕಾಗುತ್ತೆ ಇದು ಸಾಲ್ವ್ ಮಾಡ್ಬೇಕಂದ್ರೆ. 2,000 ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್. ರಿಕವರಿ ನಿಲ್. ಇರಿಕವರಬಲ್ ನಿಲ್. Surplus after recovery of short workings nil, my dears. So the total ಇನ್ನು ಬರ್ತಾನೆ ಇದಾರೆ ಹೋಗಿ ಕ್ಲಾಸ್ಗೆ. ಇನ್ನು ಬರ್ತಾನೆ ಇದಾರೆ. ದಿವ್ಯಾ ಕೆ, ಭೂಮಿಕಾ ಇನ್ನ ಈಗ ಬರ್ತಿದ್ದಾರೆ, ಚಂದನ್ ಈಗ ಬರ್ತಾ ಇದಾರೆ. So the payment is 10,000 rupees minimum rent ಕೊಡ್ಬೇಕು my dears. Minimum rent 10,000. Second year 20,000 minimum rent, 19,000 royalty, so 1,000 short workings. Already table solve ಮಾಡಿ. 1,900 ಇದೆ sir. 1,900 ಇದೆ sir royalty. Okay. 1,000, sorry. So 1,000 here short workings, my dears. Again nil. Payment 20,000 rupees pay ಮಾಡಬೇಕು my dears. 20,000. ರೈಟ್ ಮೈ ಡಿಯರ್ಸ್, ನೀವು ಟೇಬಲ್ ಸಾಲ್ವ್ ಮಾಡಿದೀರಾ. ಸೊ ನನಗೆ ಜರ್ನಲ್ ಎಂಟ್ರೀಸ್ ಗೆ ಟೇಬಲ್ ಬೇಕಾಗುತ್ತೆ, ಅದಕ್ಕೆ ಸಾಲ್ವ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಆಲ್ರೆಡಿ ನೀವು ಸಾಲ್ವ್ ಮಾಡಿದೀರಾ. 25,000 ಮಿನಿಮಮ್ ರೆಂಟ್, 18,000 ರಾಯಲ್ಟಿ. ಅಗೈನ್ ಹಿಯರ್ 2,000 ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್. 2,000 ಅಗೈನ್ 7,000 sir. 25,000, 18,000. yes, 7,000 ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್. 1 2 3 ಇಯರ್ಸ್ ಅಲ್ವ ಪ್ರಾಬ್ಲಮ್ ಇರೋದು. ನೆಕ್ಸ್ಟ್ ಇನ್ನೂ ಒಂದು ವರ್ಷ ಟೈಮ್ ಇದೆ ಇರಿಕವರಬಲ್ ಗೆ. ನಿಲ್. ಸೊ ಪೇಮೆಂಟ್ ಎಷ್ಟು ಮಾಡ್ಬೇಕು ಈಗ ನಾವಿಲ್ಲಿ? 25,000 ಪೇಮೆಂಟ್ ಮಾಡ್ಬೇಕು ಮೈ ಡಿಯರ್ಸ್. 25,000. ದೆನ್ 28,000 ಮಿನಿಮಮ್ ರೆಂಟ್ ಇದೆ, 28,000 ರಾಯಲ್ಟಿ ಇದೆ. ದಾಟ್ಸ್ ವೈ ಹಿಯರ್ ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್ಸ್, ದೇರ್ ಇಸ್ ನೋ ಸರ್ಪ್ಲಸ್, ನೋ ರಿಕವರಿ. ಇರ್ರಿಕವರಬಲ್ ಹೌ ಮಚ್? 2,000 rupees ಇರ್ರಿಕವರಬಲ್ ಮೈ ಡಿಯರ್ಸ್. ಯಾಕೆ ಅಂದ್ರೆ 3 ಇಯರ್ಸ್ ಮೈ ಡಿಯರ್ಸ್. 1 2 3 ಇಲ್ಲಿ ರಿಕವರಿ ಮಾಡ್ಕೋಬೇಕು. ಇದಕ್ಕೆ ಡೆಡ್ ಲೈನ್ 2,000 ಗೆ ಡೆಡ್ ಲೈನ್. ನೀವು ಸಾಲ್ವ್ ಮಾಡಿದೀರಾ 2,000. So payment 28,000 rupees. 28,000.
8,000 rupees. Then my dears, 35,000 minimum rent ಇದೆ, 36,000 rupees royalty ಇದೆ. So that's why there is a surplus. How much? 1,000. 1,000 rupees surplus, my dears. 1,000 surplus. Short working recovery 1,000 rupees recovery ಮಾಡ್ಕೋಬಹುದು ನಾವು ಇಲ್ಲಿ ಇರೋದು my dears. 1,000 rupees recovery. Irrecoverable nil my dears, ಯಾಕೆಂದ್ರೆ 7,000 ಇನ್ನೊಂದು ವರ್ಷ ಟೈಮ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ನಾವು ಈಗ ಎಷ್ಟು ಪೇ ಮಾಡಬೇಕು? 35,000 payment. Next, Divya ke admit, right? Next, 18,000. So 40,000 minimum rent, 48,000 royalty. Allige surplus my dears, 8,000 rupees surplus. 8,000 rupees surplus. So ನಮಗೆ ಶಾರ್ಟ್ ವರ್ಕಿಂಗ್ ರಿಕವರಿ ಎಷ್ಟು ಮಾಡ್ಕೋಬಹುದು? 7,000 ಅಷ್ಟೇ ಇದೆ. 7,000 ರಿಕವರಿ ಮಾಡ್ಕೊಳ್ಳಿ. ನವ್ಯ ಅಡ್ಮಿಟೆಡ್ 7,000 rupees ನಾವೇನ್ ಮಾಡ್ಕೋಬಹುದು? ರಿಕವರಿ ಮಾಡ್ಕೋಬಹುದು. 7,000 rupees recovery. So irrecoverable nil my dears. Surplus after recovery of short workings 1,000 rupees. 1,000. You have any doubt? Total 8,000 ಇದೆ. Ruchita ನೋಡ್ಕೊಳ್ಳಿ, 8,000 ಇದೆ. We have to recover only 7,000. 7,000 ರಿಕವರಿ ಮಾಡ್ಕೋಬಹುದು, ಯಾಕೆಂದ್ರೆ ಶಾರ್ಟ್ ವರ್ಕಿಂಗ್ಸ್ ಇರೋದೇ ಅಷ್ಟು. ಸೊ ನಾವು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮಾಡ್ಕೊಂಡ್ಮೇಲೆನೂ ನಮ್ಮ ಹತ್ರ ಅಮೌಂಟ್ ಉಳ್ಕೊಳ್ಳುತ್ತೆ ಸರ್ಪ್ಲಸ್ ಅಲ್ಲಿ 1,000. ಈ 1,000 ಪ್ಲಸ್ ಮಿನಿಮಮ್ ರೆಂಟ್ 41,000 ಮೈ ಡಿಯರ್ಸ್. ಆಲ್ಮೋಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಳ್ಸಿದೀರಾ, ಎಲ್ಲರೂ ಮಾಡಿದೀರಾ. ಕೆಲವರು ತುಂಬಾ ಬುದ್ಧಿವಂತರು ಏನ್ ಮಾಡಿದ್ದಾರೆ ಅಂದ್ರೆ, ಮಾಡಿರೋ ಅಂತವ್ರು ಫ್ರೆಂಡ್ಸ್ಗೆಲ್ಲ ಕಳ್ಸ್ಕೊಂಡು ಅವ್ರೇನೋ ಪ್ರಾಬ್ಲಮ್ ಇರುತ್ತಲ್ವಾ, ಸೊ ಅವರೆಲ್ಲ ಫ್ರೆಂಡ್ಸ್ ಕಳ್ಸ್ಕೊಂಡು ಆ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ ನನಗೆ ಮಾಡಿ ಫಾರ್ವರ್ಡ್ ಮಾಡಿದ್ದಾರೆ. ಬಟ್ ನಮಗೂ ಅಷ್ಟು ಎಷ್ಟು ನಾಲೆಡ್ಜ್ಗಳಿರುತ್ತೆ, ಯಾರ್ ಪ್ರಾಬ್ಲಮ್ ಓನ್ ಆಗಿ ಮಾಡಿದ್ದಾರೆ, ಯಾರ್ ಪ್ರಾಬ್ಲಮ್ ಕಾಪಿ ಮಾಡಿದ್ದಾರೆ, ಅವೆಲ್ಲ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಪ್ರಾಬ್ಲಮ್ ನ ನೀವೇ ಸಾಲ್ವ್ ಮಾಡಿ, ದಯವಿಟ್ಟು ಕಾಪಿ ಮಾಡಬೇಡಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ದ ಟೇಬಲ್, ಆಲ್ಮೋಸ್ಟ್ ಸಾಲ್ವ್ ಮಾಡಿದೀರಾ ಮೈ ಡಿಯರ್ಸ್. ಐ ಆಮ್ ಗೋಯಿಂಗ್ ಟು ಸಾಲ್ವಿಂಗ್ ಜರ್ನಲ್ ಎಂಟ್ರೀಸ್. ಯಾಕೆಂದ್ರೆ ಈ 3 years ಪ್ರಾಬ್ಲಮ್ ಅಲ್ಲಿ ಜರ್ನಲ್ ಎಂಟ್ರೀಸ್ ನಾವು ಸಾಲ್ವ್ ಮಾಡಿಲ್ಲ ಇನ್ನು. ಸೊ ಹಾಗಾಗಿ ಜರ್ನಲ್ ಎಂಟ್ರೀಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಜರ್ನಲ್ ಎಂಟ್ರೀಸ್ ನಾನು ಸ್ವಲ್ಪ ಕಾಪಿ ಮಾಡ್ಕೊಬಿಡ್ತೀನಿ, ಅದಾದ್ಮೇಲೆ ಎಂಟ್ರೀಸ್ ಪಾಸ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು ನಾವು. ಸೊ ಜರ್ನಲ್ ಎಂಟ್ರೀಸ್, ಲೆಡ್ಜರ್ಸ್ 2 ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಜರ್ನಲ್ ಅರುಣಾ ಎಂ ನೌ ಈಸ್ ಅಡ್ಮಿಟ್. ದಯವಿಟ್ಟು 9 ಗಂಟೆ ಅಂದ್ರೆ 9 ಗಂಟೆಗೆ ಬಂದ್ಬಿಡಿ. ಮತ್ತೆ ಅಂದ್ರೆ ನನ್ ಟೈಮ್ ಇರೋಲ್ಲ, ಮತ್ತೆ ನಿಮ್ಗೆ ಅಡ್ಮಿಷನ್ ಕುಟ್ಕೊಂಡು ಕುತ್ಕೋಬೇಕಾಗುತ್ತೆ. ಓಕೆ, my dears, journal entries. Nodi my dears, here there is a journal entries. Wait a minute. Right my dears. My dears, table ನೋಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ನೋಡಿ ಜರ್ನಲ್ ಎಂಟ್ರಿ ಫಸ್ಟ್ ಒನ್ ಏನ್ ಬರುತ್ತೆ ಗೊತ್ತಾ? ರಾಯಲ್ಟಿ ಅಕೌಂಟ್ ಡೇಟಾರ್ 8,000, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ ರಾಯಲ್ಟಿ ಅಕೌಂಟ್ ಡೇಟಾರ್ 8,000, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ 2,000, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 10,000, ಇಷ್ಟು ಬರುತ್ತೆ ಮೈ ಡಿಯರ್ಸ್. 2011 ಫಸ್ಟ್ ಎಂಟ್ರಿ. ರಾಯಲ್ಟಿ ಅಕೌಂಟ್ ಡೇಟಾರ್ ಹೌ ಮಚ್? 8,000. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾರ್ 2,000. Landlord account debtor how much? 10,000. Correct idea? Payment 10,000. So that is being first year royalty due my dears. First year royalty due. Okay na? Then come to the second entry. Landlord account debtor to cash or bank account being first year royalty paid, same 10,000 my dears. 10,000. Again third year profit and loss account debtor to royalty account being first year royalty transfer my dears. That is first year royalty ಎಷ್ಟಿದೆ ಈ ಎಂಟ್ರಿ ಅಲ್ಲಿ ಇದೆ, that is 8,000 my dears. 8,000. So that's it, first year means of 2011 my dears. Short workings ಎಲ್ಲೆಲ್ಲಿ ಬಂದಿರುತ್ತೋ ಇದೇ ಎಂಟ್ರೀಸ್ ಕಂಟಿನ್ಯೂ ಆಗುತ್ತೆ, ಸೇಮ್ ಎಂಟ್ರೀಸ್ ಫಾರ್ ನೆಕ್ಸ್ಟ್ 2 years. ಇನ್ನು 2 ವರ್ಷ ಶಾರ್ಟ್ ವರ್ಕಿಂಗ್ಸ್ ಇದೆಯಲ್ವಾ, ಆ 2 ವರ್ಷ ಇದೇ ಎಂಟ್ರೀಸ್ ಇರುತ್ತೆ. ಎಂಟ್ರೀಸ್ ಚೇಂಜ್ ಆಗಲ್ಲ ಮೈ ಡಿಯರ್ಸ್, ಎಂಟ್ರೀಸ್ ಚೇಂಜ್ ಆಗೋದಿಲ್ಲ. ಬೇಕಾದ್ರೆ ನೋಡಿ ಮೈ ಡಿಯರ್ಸ್, ಈ 3 ಎಂಟ್ರೀಸ್ನೇ
ಈ 3 ಎಂಟ್ರೀಸ್ ನೇ ಕಾಪಿ ಮಾಡ್ತೀನಿ, ನೆಕ್ಸ್ಟ್ 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 ಆ ತರ ಇರುತ್ತೆ. ಈ 3 ಎಂಟ್ರೀಸ್ ನೇ ಕಾಪಿ ಮಾಡ್ಕೋಬಹುದು ನಾವು. ಈ 3 ಎಂಟ್ರೀಸ್ ನ ಕಾಪಿ ಮಾಡ್ಕೊಳ್ಬೇಕಾದ್ರೆ ಅದೇ ತರ ಎಂಟ್ರೀಸ್ ಬರುತ್ತೆ. ಇಯರ್ ಚೇಂಜ್, ಅಮೌಂಟ್ ಚೇಂಜ್ ಆಗುತ್ತೆ ಅಷ್ಟೇ ಮೈ ಡಿಯರ್ಸ್. ಇಯರ್ ಚೇಂಜ್, ಅಮೌಂಟ್ ಚೇಂಜ್ ಆಗುತ್ತೆ ಅಷ್ಟೇ. ರೈಟ್ ಮೈ ಡಿಯರ್ಸ್, ಇಲ್ಲಿ ನೋಡ್ಕೊಳ್ಳಿ. ವೇಟ್ ಎ ಮಿನಿಟ್. ಫಸ್ಟ್ ಎಂಟ್ರಿ ಸೆಕೆಂಡ್ 2012 ಅಲ್ವಾ ಮೈ ಡಿಯರ್ಸ್, ಇದೇ ಎಂಟ್ರಿ ಪಾಸ್ ಮಾಡ್ಕೋಬೇಕು. ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಂಟ್ರಿ ಬರಬೇಕು. ನೋಡಿ ಮೈ ಡಿಯರ್ಸ್, ರಾಯಲ್ಟಿ ಅಕೌಂಟ್ ಡೇಟಾ ಟೇಬಲ್ ಬನ್ನಿ, ಟೇಬಲ್ ನೋಡಿ ಮೈ ಡಿಯರ್. ರಾಯಲ್ಟಿ ಅಕೌಂಟ್ ಡೇಟಾ 19,000, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ 1,000, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 20,000 ಮೈ ಡಿಯರ್ಸ್. 19,000, 1,000, then 20,000 my dears. 2012 my dears, 2012 19,000 my dears. First entry amount of 19, 19,000. Short workings 1,000 my dears. 1,000. 20,000 landlord my dears. 20,000 landlord. Being my dears, being ಒಂದು ನಿಮಿಷ ಕಾಪಿ ಮಾಡ್ಕೊಂಡ್ಬಿಡ್ತೀನಿ. being second year royalty due my dears, being second year royalty due my dears, that is second year. ಮತ್ತೆ ಏನು ಸೇಮ್ my dears, ಎಂಟ್ರೀಸ್ ಚೇಂಜ್ ಆಗೋಲ್ಲ, ಈಸಿ ಇರುತ್ತೆ, ಎಂಟ್ರೀಸ್ ಚೇಂಜ್ ಆಗೋಲ್ಲ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ ಟು my dears, landlord account data to cash or bank account my dears, 20,000 my dears. 20,000 landlord ಎಷ್ಟು ಪೇ ಮಾಡಿದೀವಿ, 20,000 ಪೇ ಮಾಡಿದೀವಿ my dears, 20,000 ಪೇ ಮಾಡಿದೀವಿ. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್, ಇಲ್ಲೇ ಇದೆ my dears, ಅಮೌಂಟ್ ಇಲ್ಲೇ ಇದೆ, ದಟ್ ಈಸ್ 19,000 ರಾಯಲ್ಟಿ my dears. 19,000 ಅಲ್ಲಿಗೆ ಸೆಕೆಂಡ್ ಇಯರ್ ಮುಗಿಯುತ್ತೆ my dears, ಸೆಕೆಂಡ್ ಇಯರ್ ಮುಗಿಯುತ್ತೆ. ಅಗೇನ್ my dears, ಥರ್ಡ್ ಇಯರ್ ಸೇಮ್ ಜರ್ನಲ್ ಎಂಟ್ರೀಸ್, ಥರ್ಡ್ ಇಯರ್ ಆಲ್ಸೋ ಸೇಮ್ ಜರ್ನಲ್ ಎಂಟ್ರೀಸ್ my dears. 2013 ಗೂ ಸೇಮ್ ಜರ್ನಲ್ ಎಂಟ್ರೀಸ್ my dears, ಯಾಕೆಂದ್ರೆ ದೇರ್ ಇಸ್ ನೋ ರಿಕವರಿ. ನೋಡಿ my dears, 2013 ಟೇಬಲ್ ಬೇಕಾದ್ರೆ ನೋಡ್ಕೊಳ್ಳಿ. 2013 ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ my dears. ರಾಯಲ್ಟಿ ಅಕೌಂಟ್ ಡೇಟಾ 18,000, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ 7,000, to landlord account 25,000. 18,725 my dears, 18,725. Royalty account data 18,000, 18,000. Short workings account data 7,000 my dears, 7,000. Landlord account 25,000 my dears, 25,000. So this is the third year first entry, being third year royalty due my dears. Third year royalty due my dears, third year royalty due. Next my dears, landlord account data to cash or bank account ಎಷ್ಟು ಪೇ ಮಾಡ್ತಿದೀವಿ my dears. So 25,000 rupees ಪೇ ಮಾಡ್ತಿದೀವಿ, 25,000 rupees ಪೇ ಮಾಡ್ತಿದೀವಿ my dears. Then profit and loss account data to royalty account, third year royalty transfer ಎಷ್ಟು ಬಂದಿದೆ ರಾಯಲ್ಟಿ, 18,000 rupees ಬಂದಿದೆ my dears. third year 18,000 rupees ಬಂದಿದೆ, 18,000 rupees ಬಂದಿದೆ. 2013 ಎಂಡ್ ಆಗುತ್ತೆ my dears. ನೆಕ್ಸ್ಟ್ ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ my dears. 2014 ಗೆ ಎಂಟ್ರಿ ಆಗ್ತಿದ್ವಿ my dears. 2014 ಏನಿದೆ, ರಿಕವರಿ ಇದೆ my dears, ನೋಡ್ಕೊಳ್ಳಿ. 2014 ಅಲ್ಲಿ ರಿಕವರಿ ಇದೆ, ಅಲ್ಲಿಗೆ ಏನ್ ಎಂಟ್ರಿ ಬರಿಬೇಕು ನೀವು, ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರಿಕವರಿ ಟು, ಸಾರಿ ರಿಕವರಿ ಇಲ್ಲ ಪ್ರಾಬ್ಲಮ್ ಅಲ್ಲಿ my dears. ಓಕೆ ಇರ್ರಿಕವರಬಲ್ ಇದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 28,000. ಇರ್ರಿಕವರಬಲ್ ಗೆ ಸಪರೇಟ್ ಎಂಟ್ರಿ ಬರುತ್ತೆ. 2014 my dears, ರಾಯಲ್ಟಿ ಅಕೌಂಟ್ ಡೇಟಾ, ವೇಟ್ ಎ ಮಿನಿಟ್ my dears, ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಹೌ ಮಚ್ ಪೇಮೆಂಟ್, ಎಷ್ಟು ಪೇಮೆಂಟ್ ಮಾಡಿರೋದು, 28,000 my dears, 28,000 my dears. So again royalty to 28,000, payment to 28,000 my dears ಬಂದಿರೋದು. So that is the fourth year royalty due. Then landlord account data to cash or bank account, same amount my dears, being fourth year royalty paid. Again profit and loss account
debtor to royalty account transfer, royalty transfer 28,000, my dears. Here we have to record one more entry, my dears. One more entry, that is ಏನ್ entry, my dears? ಏನ್ entry ಬರಬೇಕಿಲ್ಲ? Profit and loss account debtor to short workings recovery. Yes, entry, my dears. Wait a minute. My dears, ಎಂಟ್ರಿ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್. ಏನ್ ಎಂಟ್ರಿ ಬರಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ 2014, ಮೈ ಡಿಯರ್ಸ್. ಇದು 2014 ಗೆ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ ಟು short workings account. Yes, short workings recovery. short workings account. Short workings account. Right, profit and loss account data to short workings account. Narration, my dears. Narration being short workings recovery transfer. Being short workings Irrecovery transfer. Irrecovery Transfer. Irrecovery transfer, my dears. Irrecovery transfer. Short workings irrecovery transfer, my dears. That is for short workings irrecoverable journal entry, my dears. How much irrecoverable? How much? 2000. Huh? 2000 irrecoverable. First column ಅಲ್ಲಿ ಇರುತ್ತೆ ನೋಡ್ಕೊಳ್ಳಿ. First year ಬಂದಿರುವಂತ short workings 2000 rupees. So this is irrecoverable entry, my dears. Irrecoverable entry. So that's it. 2014, my dears. 2014. Then 2015 ಬಂದ್ರೆ ಏನಿರುತ್ತೆ ಎಂಟ್ರಿ ನೋಡ್ಕೊಳ್ಳಿ, my dears. 2015 ಬಂದ್ರೆ ರಿಕವರಿ ಇದೆ. ಅಲ್ಲಿಗೆ ರಾಯಲ್ಟಿ ಅಕೌಂಟ್ ಡೆಟಾರ್ ನೋಡಿ, ರಾಯಲ್ಟಿ ಅಕೌಂಟ್ ಡೆಟಾರ್ ಇದು ಬರಬೇಕು. ಈ ಅಮೌಂಟ್ ರಾಯಲ್ಟಿ ಅಕೌಂಟ್ ಡೆಟಾರ್ 36, ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 1000, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 35,000 ಬರಬೇಕು, ಮೈ ಡಿಯರ್ಸ್. ಯಾವ ಇಯರ್ ಅದು? 2015, ಮೈ ಡಿಯರ್ಸ್. 2015 ರಾಯಲ್ಟಿ ಅಕೌಂಟ್ ಡೆಟಾರ್ ಟು ಬರಬೇಕು, ಮೈ ಡಿಯರ್ಸ್. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಡೆಟಾರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ನೀವೇನ್ ಹಾಕೋಬಹುದು, ಮೈ ಡಿಯರ್ ಸ್ಟೂಡೆಂಟ್ಸ್? ರಿಕವರಿ ಹಾಕೋಬಹುದು. ರಿಕವರಿ. ಸೊ ರಾಯಲ್ಟಿ ಅಕೌಂಟ್ ಡೆಟಾರ್ ಎಷ್ಟು? 36,000, ಮೈ ಡಿಯರ್ಸ್. ಕರೆಕ್ಟಾ? 36,000. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರಿಕವರಿ ಎಷ್ಟು ಮಾಡ್ಕೊಂಡಿದ್ದೀರಾ? 1000 rupees ರಿಕವರಿ ಮಾಡಿದ್ದೀರಾ. ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಿದ್ದೀರಾ? 35,000 ಪೇ ಮಾಡಿದ್ದೀರಾ. 35,000 ಪೇ ಮಾಡಿದ್ದೀರಾ. This is the entry being 5th year royalty due and, my dears, and ಏನು ಎಂಟ್ರಿ ಜನ ಎಂಟ್ರಿ? short workings recovery. Yes, short workings recovery. Short workings recovery. Short workings recovery, my dears. So then, my dears, ಅದಾದ್ಮೇಲೆ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ? ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಆಸ್ ಯೂಶುವಲ್, ಮೈ ಡಿಯರ್ಸ್, ಪೇಮೆಂಟ್ ಎಷ್ಟು ಮಾಡಿದೀರಾ? 35,000 rupees ಪೇಮೆಂಟ್ ಮಾಡಿದೀರಾ. 5th year royalty paid, my dears. Then last entry profit and loss account data to royalty account for royalty transfer. ಎಷ್ಟು ಬಂದಿದೆ ಆ ವರ್ಷ ರಾಯಲ್ಟಿ? 36,000. ಅದನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಇದರಲ್ಲಿ ಇರ್ರಿಕವರಬಲ್ ಯಾವುದು ಇಲ್ವಾ, ಮೈ ಡಿಯರ್ಸ್? ಇರ್ರಿಕವರಬಲ್ ಹಾಗಾದ್ರೆ ಇರ್ರಿಕವರಬಲ್ ಗೆ ನೀವು ಎಂಟ್ರಿ ಪಾಸ್ ಮಾಡೋಂಗಿಲ್ಲ. ದಟ್ ಈಸ್ 2015, ಮೈ ಡಿಯರ್ಸ್. ಅಲ್ಲಿ 2015 ಕಂಪ್ಲೀಟ್ ಆಗುತ್ತೆ. ದೆನ್ 2016, my dears. 2016 ಬರೋಣ. Wait a minute, my dears. 2015 complete. 2016 ಗೆ ಬರೋಣ. Wait a minute. Same interest. My dears, same entries ಇರುತ್ತೆ. Same. (2016), my dears. 2016 ಏನಿದೆ ಟೇಬಲ್ ನೋಡ್ಬಿಡಿ, ಮೈ ಡಿಯರ್ಸ್. ಟೇಬಲ್
ಟೇಬಲ್ ನೋಡ್ಕೊಬಿಡಿ 2016 ರಾಯಲ್ಟಿ ಅಕೌಂಟ್ ಡೆಟಾರ್ 48,000 ಕರೆಕ್ಟಾ Yes, sir. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 7,000 2 ಲ್ಯಾಂಡ್ ಲಾರ್ಡ್ ಅಕೌಂಟ್ 41,000 ಮೈ ಡಿಯರ್ಸ್ ಇಲ್ಲಿ ಸರ್ಪ್ಲಸ್ ಎಂಟ್ರಿ ಇರೋಲ್ಲ ಜ್ಞಾಪಕ ಇಟ್ಕೊಳ್ಳಿ ರಿಕವರಿಗೆ ಎಂಟ್ರಿ ಇರುತ್ತೆ ಇರಿಕವರಬಲ್ ಎಂಟ್ರಿ ಇರುತ್ತೆ ಬಟ್ ಸರ್ಪ್ಲಸ್ ಎಂಟ್ರಿ ಇರೋಲ್ಲ ಸೊ ಸೇಮ್ ಜರ್ನಲ್ ಎಂಟ್ರೀಸ್ ಮೈ ಡಿಯರ್ಸ್ 2016 ಆಲ್ಸೋ ಸೇಮ್ ಜರ್ನಲ್ ಎಂಟ್ರೀಸ್ ನೋಡಿ ರಾಯಲ್ಟಿ ಅಕೌಂಟ್ ಡೆಟಾರ್ ಎಷ್ಟು ಬಂದಿರೋದು ರಾಯಲ್ಟಿ 48 Yes, sir. 48,000 ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಎಷ್ಟು 7,000 7,000. ಲ್ಯಾಂಡ್ ಲಾರ್ಡ್ ಪೇಮೆಂಟ್ ಎಷ್ಟು 41,000 ಮೈ ಡಿಯರ್ 41,000. 41,000 being 5th 6th ಇದು 6th 5th 6th year royalty ಕರೆಕ್ಟಾ ಕರೆಕ್ಟ್ ಏನ್ರಿ Yes, sir. Yes, sir. 6th year royalty due and short workings recovery my dears then second entry landlord account return to cash or bank account being 6th year royalty paid my dears ಎಷ್ಟು landlord pay ಮಾಡ್ತಿರೋದು 41,000 pay ಮಾಡ್ತಿದೀವಿ my dears 41,000 then last entry for transfer of royalty what is the entry profit and loss account data to royalty account being royalty transfer ಎಷ್ಟು royalty transfer ಮಾಡ್ತಿರೋದು 48,000 my dears being 6th year royalty transfer my dears Transfer. 6th year royalty transfer this is the method of Transfer. solving journal entries my dears journal Entries. entries okay this is the problem regarding to the solving of journal entries my dears as usual problem ನಿಮಗೆ ಕೊಡ್ತಿದ್ದೀನಿ ಹೋಮ್ವರ್ಕ್ ದಯವಿಟ್ಟು ಹೋಮ್ವರ್ಕ್ ನ ನೀವೇ ಸಾಲ್ವ್ ಮಾಡಿ ಕಳಿಸಿ ಕಾಪಿ ಮಾಡಿ ಕಳಿಸಬೇಡಿ ಎಸ್ಪೆಷಲಿ ಬಾಯ್ಸ್ ನೋಡ್ಕೊಳ್ಳಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಕಳಿಸಬೇಕು ಯಾವತ್ತು ನೀವು ಇದನ್ನ ಮಾಡಿ ಕಳಿಸಬಾರ್ದು ಓಕೆನಾ ಮಿಸ್ಟರ್ ಎಕ್ಸ್ ಎಂಟರ್ ಇಂಟು ರಾಯಲ್ಟಿ ಅಗ್ರಿಮೆಂಟ್ ವಿತ್ ಲ್ಯಾಂಡ್ ಲಾರ್ಡ್ other details given below my dears year ಇನ್ನೂ ಒಂದು ವರ್ಷ ಜಾಸ್ತಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇರ್ಲಿ 2015 2016 2017 2018 2019 2020 my dears right output 10,000 my dears 10,000 12,000 14,000 15,000 18,000 20,000 my dears 20,000 this is output ಇಲ್ಲಿ ನಮಗೇನು ಔಟ್ಪುಟ್ ಇಲ್ಲಿ ಮೈನಸ್ ಆಗುತ್ತೆ ನಮ್ಗೆ ಯಾಕಂದ್ರೆ ಮಿನಿಮಮ್ ರೆಂಟ್ ರಾಯಲ್ಟಿ ಎರಡೂ ಕೊಟ್ಟಿರೋದ್ರಿಂದ ಔಟ್ಪುಟ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಮೇಡಮ್ ಮೈ ಡಿಯರ್ಸ್ ಮಿನಿಮಮ್ ರೆಂಟ್ ನೋಡಿ ಮಿನಿಮಮ್ ರೆಂಟ್ 33,000 44,000 55,000 66,000 77,000 88,000 minus 88,000 wait a minute 88,000 royalty my dears royalty here 25,000 royalty here 37,000 royalty here 48,000 royalty here 70,000 royalty here 72,000 royalty ಶಾರ್ಟ್ ವರ್ಕಿಂಗ್ಸ್ ಉಳ್ಕೊಳ್ಳುತ್ತೆ 72,000 ರಾಯಲ್ಟಿ ಹಿಯರ್ 90,000 ರಾಯಲ್ಟಿ 90,000 ರಾಯಲ್ಟಿ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಅಂಡ್ ಪಾಸ್ ಜರ್ನಲ್ ಎಂಟ್ರೀಸ್ ಮೈ ಡಿಯರ್ಸ್ ಇದನ್ನ ನೀವು ಕ್ಲಿಯರ್ ಆಗಿ ಸಾಲ್ವ್ ಮಾಡಿ ನನಗೆ ಕಳಿಸಿದ್ರೆ ನೆಕ್ಸ್ಟ್ ವಿತ್ ಮಿನಿಮಮ್ ರೆಂಟ್ ವಿತೌಟ್ ಈಗ ಮಾಡಿರೋದು ಮಿನಿಮಮ್ ರೆಂಟ್ ನೆಕ್ಸ್ಟ್ ನಾವೇನ್ ಮಾಡ್ಬೋದು ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು ಮೈ ಡಿಯರ್ಸ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು ಅಂದ್ರೆ ಸೆಕೆಂಡ್ ಮೆಥಡ್ ಹೋಗ್ತೀವಿ ಅದು ಮುಗಿಯೋಷ್ಟರಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ನಿಮಗೆ ಕಳಿಸ್ತೀನಿ ಎಲ್ಲಾ ಕ್ವಶನ್ ಪೇಪರ್ಸ್ 2014 to 2019 20
20 ಅಲ್ಲೂ ಬರ್ದಿದಾರಲ್ವಾ 2020 ವರೆಗೂ ಕ್ವಶನ್ ಪೇಪರ್ಸ್ ನಿಮಗೆ ಕಳ್ಸ್ಬಿಡ್ತೀನಿ ಒಂದ್ಸೆಟ್ಟು ಕ್ವಶನ್ಸ್ ನಿಮ್ಮ ಹತ್ರನೇ ಇರುತ್ತೆ ಸಾಲ್ವ್ ಮಾಡ್ಕೋಬಹುದು ನೀವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ಕಳ್ಸ್ಕೊಡ್ಬೇಕಾಗುತ್ತೆ ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್ ಟೇಕ್ ಕೇರ್